ಹಾಯ್ ಹಲೋ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನನ್ನ ಮತ್ತೊಂದು ಹೊಸ ಯೂಟ್ಯೂಬ್ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮೆಲ್ರಿಗೂ ನಾನು ಹೋದ ವಿಡಿಯೋದಲ್ಲಿ ಹೇಳಿದಾಗೆ ಏನಪ್ಪ ಅಂದರೆ ಹಕ್ಕಿನ ಕಾಯಬೇಕು. ಮಿನಿಮಮ್ಮು ಒಂದು 3-4 ದಿನ ಅಥವಾ ಒಂದು 5 ದಿನ ನೀವು ಕಾಯಲೇಬೇಕು. ಯಾಕಪ್ಪ ಅಂದರೆ ಹಕ್ಕಿಗಳೆಲ್ಲ ಬಂದು ನೀವು ಹಾಕಿರೋ ಭತ್ತನ ತಿಂದೋಗ್ತವೆ ಅಂತ ಹೇಳಿದ್ದೆ. ಇನ್ನೂ ಯಾರು ಆ ವಿಡಿಯೋ ನೋಡಿಲ್ಲ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ನೋಡಿ. 4-5 ದಿನ ಆದಮೇಲೆ ಈ ಥರ ಸಣ್ಣಗೆ ಚಿಗುರಿರುತ್ತೆ. ಈಗ ಆದಾಗ ನಿಮಗೆ ಹಕ್ಕಿ ಬರೋದು ಕಡಿಮೆ ಆಗುತ್ತೆ. ಒಂದು ವಾರ ಆದಮೇಲೆ ನಿಮಗೆ ಈ ಥರ ಹಸಿರಾಗಿ ಕಾಣುತ್ತೆ. ಈ ಥರ ಆದಾಗ ನಿಮಗೆ ಹಕ್ಕಿ ಬರೋದಿಲ್ಲ. ಯಾಕೆ ಬರೋದಿಲ್ಲಪ್ಪ ಅಂದರೆ ಗುಬ್ಬಿಗಳು ಬರೀ ಭತ್ತನ ತಿಂತವೆ. ಈ ಥರ ಹಸಿರು ಬಂದರೆ ಹಸಿರು ಬಾಯಲ್ಲಿ ಹೋದಾಗ ಅವು ತಿನ್ನೋಂಗಿಲ್ಲ. ಅದಕ್ಕೋಸ್ಕರ ಇಷ್ಟು ಹಸಿರಾದ್ಮೇಲೆ ಅವು ತಿನ್ನೋಕ್ಕೆ ಬರೋದಿಲ್ಲ. ಇಷ್ಟಾದಮೇಲೆ ನೀವು ಬಂದು ಹಕ್ಕಿನ ಕಾಯೋ ಅವಶ್ಯಕತೆ ಇರೋಲ್ಲ. ಬಟ್ ಇಲ್ಲೊಂದು ನೋಟಿಸ್ ಮಾಡಿ, ನಿಮಗೆ ಅಲ್ಲೊಂದು ಮಧ್ಯೆ ಹೆಜ್ಜೆ ಕಾಣ್ತಾ ಇದೆ. ಏನಪ್ಪ ಅಂದರೆ ನಿಮ್ಮ ತೋಟದಲ್ಲಿ ಅಥವಾ ಗದ್ದೆಯಲ್ಲಿ ನಾಯಿಗಳು ಭಾಳ ಅಡ್ಡಾಡ್ತಿದ್ದಾವೆ ಅಂದರೆ ನೀವು ಸುತ್ತಲೂ ಅಗಿ ಹಾಕಿದ್ಮೇಲೆ ಬೇಲಿ ಹಾಕೋಬೇಕು. ಇಲ್ಲಪ್ಪ ಅಂದರೆ ನೋಡಿ, ಈ ಥರ ನಾಯಿ ತುಳ್ಕೊಂಡು ಹೋಗ್ತವೆ, ಎಲ್ಲ ಹಾಳು ಮಾಡ್ತವೆ. ಪುಣ್ಯ ನಮ್ದು ಅದೊಂದು ಮಡಿಯಲ್ಲಷ್ಟೇ ತುಳಿದಿದ್ದಾವೆ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಇಷ್ಟು ಹಸಿರಾಗೋ ತನಕ ನೀವು ನೀರು ಬಿಡಬಾರ್ದು. ಯಾಕಪ್ಪ ಅಂದರೆ ನೀವು ಹಾಕಿದ ಕಾಳೆಲ್ಲ ನೀರಿಗೆ ತೇಲ್ಕೊಂಡು ಹೋಗ್ಬಿಡ್ತಾವೆ. ಅದಕ್ಕೆ ಇಷ್ಟು ಹಸಿರಾದ್ಮೇಲೆ ಅವು ಬೇರು ಬಿಟ್ಕೊಂಡಿರ್ತವೆ. ಇವಾಗ ನೀವು ನೀರು ಬಿಟ್ಟರೆ ನಿಮಗೆ ಅವು ಏನೂ ಆಗೋಲ್ಲ, ಚೆನ್ನಾಗಿ ಬೆಳೀತವೆ. ನೋಡಿ, ಕರೆಕ್ಟ್ 15 ದಿನಕ್ಕೆ ಈ ಥರ ಅಗಿ ಬಂದಿರ್ತವೆ. ನಿಮಗೆ ನೆಟಿ ಮಾಡೋಕ್ಕೆ ಕರೆಕ್ಟ್ 15 ದಿನಕ್ಕೆ ಈ ಥರ ಅಗಿ ಬಂದಿರ್ತವೆ. ಈಗ ಅಗಿ ಬಂದಮೇಲೆ ಏನು ಮಾಡ್ಬೇಕಪ್ಪ ಅಂದರೆ ನಾವು ಚೆನ್ನಾಗಿ ಹೊಡ್ಸ್ಕೋಬೇಕು. ನಮ್ಮ ಗದ್ದೆನಷ್ಟು ಏನೀಗ ಹಸಿರು ಕಾಣ್ತಾ ಇದೆಯಲ್ಲ ಅದನ್ನು ಈ ಥರ ಪೂರ್ತಿ ಹೊಡ್ಸ್ಕೋಬೇಕು. ಹೊಡಿಸಿ ಚೆನ್ನಾಗಿ ನೀರು ಕಟ್ಟಬೇಕು. ನೀವು ಟ್ಯಾಕ್ಟ್ರನ್ನ ಅಗಿ ಬಂದಮೇಲೆ ಹೊಡ್ಸ್ಬೇಕು ಅಂತ ಏನಿಲ್ಲ. ನೀವು ಅಗಿ ಬರೋದಕ್ಕಿಂತ ಮೊದಲೇ ನೀವು ಫ್ರೀ ಇದ್ರಿ ಅಥವಾ ಹೊಳವಿತ್ತು ಅಂದರೆ ನೀವು ಹೊಡಿಸಿ ಇಟ್ಕೋಬೋದು. ನೀರಾಗಿ ಕಟ್ಬೇಕಪ್ಪ ಅಂದರೆ ಅದು ನೀವು ಏನು ಹಸಿರು ಹೊಡ್ಸಿರ್ತಾರಲ್ಲ ಅದು ಪೂರ್ತಿ ಅರ್ಲಲ್ಲಿ ಸೇರ್ಕೊಂಡು ಕೊಳ್ತು ಹೋಗ್ಬೇಕು. ಅದಕ್ಕೋಸ್ಕರ ನೀವು ಹೊಡಿಸಿ ಮಿನಿಮಮ್ಮು ಒಂದು 2-3 ದಿನ ಈ ಥರ ಅಥವಾ ಒಂದು ವಾರ ಆದರೂ ಬಿಡಬೇಕು ಅರ್ಲನ್ನ. ಹೊಡ್ಸಾದ್ಮೇಲೆ ನೋಡಿ ಈ ಥರ ಕಾಣ್ತು ಗದ್ದೆ ಪೂರ್ತಿ. ಇದೆಲ್ಲ ಆದಮೇಲೆ ನೀವು ಹಾಳೆ ಹಾಕ್ಸ್ಬೇಕು. ಹಾಳೆ ಹಾಕ್ಸೋದು ಏನಪ್ಪ ಅಂದರೆ ನೋಡಿ ಇಲ್ಲಿ ಆಗ್ತದೆ, ಅರ್ಲು ತೆಗೆದು ಹಾಳೆ ಮೇಲೆ ಹಾಕ್ಕೊತ ಹೋಗ್ಬೇಕು. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ನೀವು ಇದನ್ನ ನೆಟ್ಟಿ ಹಚ್ಚೋದಕ್ಕಿಂತ ಒಂದು ವಾರಕ್ಕಿಂತ ಮೊದಲೇ ಮಾಡ್ಕೋಬೇಕು. ನೋಡಿ ಆ ಥರ ಅರ್ಲು ಹಾಕ್ಕೊಂಡು ಈ ಥರ ಕೈಯೆಲ್ಲ ಆಡಬೇಕು. ಇದಕ್ಕೆ ಹಾಳೆ ಹಾಕೋದು ಅಂತೀವಿ. ಇದು ಹಾಕಿ ಮಿನಿಮಮ್ ಒಂದು ವಾರ ಆಗಬೇಕು. ಒಂದು ವಾರ ಅಥವಾ 2-3 ದಿನ ಆಗಬೇಕು. ಯಾಕಂದ್ರೆ ಅದು ಗಟ್ಟಿ ಆಗಬೇಕು ಪೂರ್ತಿ ನಿಮಗೆ. ಆಮೇಲೆ ಹಾಳೆ ಕರೆಕ್ಟಾಗಿ ಗಟ್ಟಿ ಆದಾಗ ಅದ್ರ ಮೇಲೆ ಅಡ್ಡಾಡೋಕ್ಕೂ ಸರಿ ಆಗುತ್ತೆ. ಅದಕ್ಕೋಸ್ಕರ ಒಂದು 2-3 ದಿನ ಹಾಕಿ ಬಿಡಬೇಕು ಗಟ್ಟಿ ಆಗೋಕ್ಕೆ. ಮಳೆ ಚಳಿ ಅಂತ ಏನು ಬಿಡೋಕ್ಕಾಗಲ್ಲ, ಕೆಲಸ ಮಾಡ್ತಾನೆ ಇರಬೇಕು. ನೋಡಲ್ಲಿ ಜರ್ಕಿನ್ ಹಾಕ್ಕೊಂಡು, ಅದು ಜರ್ಕಿನ್ ಕವರು ಅದನ್ನ ಹಾಕ್ಕೊಂಡು ಮಾಡ್ತಾನೆ ಇರ್ಬೇಕು ಕೆಲಸನ. ಇದಿಷ್ಟು ಪ್ರೊಸೆಸ್ಸು ನಾವು ನೆಟ್ಟಿ ಹಾಕೋಕೆ ರೆಡಿ ಮಾಡ್ಕೊತಾ ಇರೋದು. ಹಾಗೆ ಅಂಗಡಿಲಿ ಹೋಗಿ 10 ನಿಮಿಷದಲ್ಲಿ ಅಕ್ಕಿ ತೊಗೊಂಬಂದಂಗಲ್ಲ ಭತ್ತ ಬೆಳೆಯೋದು. ಇದರ ನೆಕ್ಸ್ಟ್ ಪಾರ್ಟ್ನ ನಾನು ಅಪ್ಡೇಟ್ ಮಾಡ್ತಾಯಿರ್ತೀನಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ.